ದೀಪಾ ಸನ್ನಿಧಿ ಅಲ್ಲ ಐಂದ್ರಿತಾ. ಹೌದು, ಸಿದ್ಧಾರ್ಥ್ ಮಹೇಶ್ ನಟಿಸ್ತಿರೋ ಗರುಡ ಚಿತ್ರಕ್ಕೆ ನಾಯಕಿ ಬದಲಾಗಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮುಹೂರ್ತ ಮಾಡಿಕೊಂಡಿದ್ದ ಗರುಡ ಈ ವಾರ ಚಿತ್ರೀಕರಣ ಶುರು ಮಾಡ್ತಿದೆ. ಆದ್ರೆ ಅಂತಿಮ ಕ್ಷಣದಲ್ಲಿ ಚಿತ್ರದ ನಾಯಕಿಯಾದ ದೀಪಾ ಸನ್ನಿಧಿ ಜಾಗಕ್ಕೆ ಮತ್ತೋರ್ವ ಸ್ಯಾಂಡಲ್ವುಡ್ ನಟಿ ಎಂಟ್ರಿ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ ದೀಪಾ ಸನ್ನಿಧಿ ಖಾಸಗಿ ಕಾರಣಗಳಿಂದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗ್ತಿಲ್ವಂತೆ. ಹೀಗಾಗಿ ದೀಪಾ ಜಾಗಕ್ಕೆ ಸ್ಟಾರ್ ನಟಿಯ ಅವಶ್ಯಕತೆ ಇದ್ದ ಕಾರಣ ಐಂದ್ರಿತಾ ಅವರನ್ನ ಹೀರೋಯಿನ್ ಜಾಗಕ್ಕೆ ಫಿಕ್ಸ್ ಮಾಡಲಾಗಿದೆ. ಸದ್ಯ ಬೆಂಗಾಲಿ ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ಐಂದ್ರಿತಾ ಅವರು ಇತ್ತೀಚೆಗೆ ಚೌಕ ಚಿತ್ರದಲ್ಲಿ ಅಭಿನಯಿಸಿದ್ರು. ಗೋವಾದಲ್ಲಿ 15 ದಿನಗಳ ಕಾಲ ಗರುಡ ಚಿತ್ರದ ಶೂಟಿಂಗ್ ನಡೆಯಲಿದ್ದು, ಮತ್ತೊಬ್ಬ ನಟಿ ಆಶಿಕಾ ರಂಗನಾಥ್ ಕೂಡ ನಟಿಸುತ್ತಿದ್ದಾರೆ. ಇನ್ನು ಸಿಪಾಯಿ ಚಿತ್ರದ ನಂತರ ಸಿದ್ಧಾರ್ಥ್ ಮಹೇಶ್ ನಾಯಕನಾಗಿ ಅಭಿನಯಿಸುತ್ತಿರುವ ಎರಡನೇ ಚಿತ್ರ ಇದಾಗಿದ್ದು, ನೃತ್ಯ ನಿರ್ದೇಶಕ ಧನಕುಮಾರ್ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು ಪ್ರಸಾದ್ ರೆಡ್ಡಿ ಚಿತ್ರವನ್ನ ನಿರ್ಮಿಸ್ತಾ ಇದ್ದು, ರಘು ದೀಕ್ಷಿತ್ ಸಂಗೀತ ನೀಡುತ್ತಿದ್ದಾರೆ. ಇನ್ನು ಜೈ ಆನಂದ್ ಅವರ ಛಾಯಾಗ್ರಹಣ ಕೂಡ ಗರುಡ ಚಿತ್ರಕ್ಕಿದೆ. ಸದ್ಯ ಸಾಕಷ್ಟು ನಿರೀಕ್ಷೆಗಳನ್ನ ಮೂಡಿಸಿರೋ ಗರುಡ ಸಿನಿಮಾ ಸದ್ಯ ಚಿತ್ರೀಕರಣ ಪ್ರಾರಂಭ ಮಾಡಿಕೊಂಡಿದೆ. ಇನ್ನು ಗರುಡ ಚಿತ್ರದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.